ಸಂದರ್ಭದಲ್ಲಿ ಇದ್ದಂಥ ವ್ಯವಸ್ಥೆ ಏನು ಅಂತ ಹೇಳಿದ್ರೆ ಅಧ್ಯಕ್ಷರ ಚುನಾವಣೆ ಮಾತ್ರ ಆಗಬೇಕಾದಂಥ ಒಂದು ಪರಿಸ್ಥಿತಿ. ಯಾರು ಅಧ್ಯಕ್ಷರಾಗ್ತಾರೋ ಅವರಿಗೆ ಬೇಕಾದಂಥ ವ್ಯಕ್ತಿಗಳನ್ನು ಕಾರ್ಯಕಾರಿ ಸಮಿತಿಗೆ ಸೇರಿಸಿಕೊಳ್ತಕ್ಕಂಥ ಒಂದು ವ್ಯವಸ್ಥೆ ಇದೆ. ಇದರಿಂದ ಏನಾಗ್ತಾ ಇತ್ತು ಅಂತ ಹೇಳಿದ್ರೆ ಜಿಲ್ಲಾ ಭಾಗದ ಕಡೆಗಳಲ್ಲಿ ಹೆಚ್ಚಿನ ಆಸಕ್ತಿ ತೋರಿಸ್ತಾ ಇರಲಿಲ್ಲ. ಏನು ಬರೀ ಬೆಂಗಳೂರಿನ ಕೆಲವು ಭಾಗದಲ್ಲೇ ಇರ್ತಕ್ಕಂಥ ಒಂದು ಬ್ರಾಹ್ಮಣ ಸಭೆ ಅನ್ನೋ ಒಂದು ಅಭಿಪ್ರಾಯ ಇತ್ತು. ಆ ಕಾರಣಕ್ಕೋಸ್ಕರ ನಾನು ಈ ಬೈಲಾನ ತಿದ್ದುಪಡಿ ಮಾಡಿ ಪ್ರತಿಯೊಂದು ಜಿಲ್ಲೆಗೂ ಸಹ ಒಬ್ಬ ಪ್ರತಿನಿಧಿ ಚುನಾಯಿತರಾಗಬೇಕು. ಬರೀ ಅಧ್ಯಕ್ಷ ಅವರಿಗೆ ಬೇಕಾದಂಥ ವ್ಯಕ್ತಿಗಳನ್ನು ಕಾರ್ಯಕಾರಿ ಸಮಿತಿಗೆ ಸೇರಿಸ್ಕೋಬಾರದು ಅನ್ನೋ ದೃಷ್ಟಿಯಲ್ಲಿ ಇವತ್ತಿನ ಏನು ಜಿಲ್ಲಾ ಭಾಗಗಳಲ್ಲಿ ಈ ರೀತಿಯಾದಂಥ ಯುವಕರು ಒಂದು ಸ್ಪರ್ಧೆಗೆ ನಿಲ್ಲೋದಕ್ಕೆ ಕಾರಣ ಅಂದರೆ ನಾನು ಮಾಡಿರತಕ್ಕಂಥ ಬೈಲಾನ ತಿದ್ದುಪಡಿ. ಇವತ್ತು ಯಾರು ಅಭ್ಯರ್ಥಿಗಳಾಗಿ ಭಾನುಪ್ರಕಾಶ್ ವಿರುದ್ಧ ನಿಂತಿದ್ದಾರೋ ಇವರೆಲ್ಲರೂ ಸಹ ಈ ಜಿಲ್ಲಾ ಭಾಗದಿಂದ ಆಗತಕ್ಕಂಥ ಚುನಾವಣೆಗೆ ವಿರೋಧ ಮಾಡೋದಕ್ಕೆ ಇವತ್ತರ ದಿನ ಇಡೀ ಕರ್ನಾಟಕದಲ್ಲಿ ಪ್ರತಿಯೊಂದು ಜಿಲ್ಲೆಯಲ್ಲೂ ಸಹ ಯುವಕರು ಮತ್ತು ಅನೇಕರು ನಾಯಕತ್ವದ ಗುಣವನ್ನು ತೆಗೆದುಕೊಳ್ತಕ್ಕಂಥ ಒಂದು ವ್ಯವಸ್ಥೆ ಇದೆ. ಉದಾಹರಣೆಗೆ ಶಿವಮೊಗ್ಗದಲ್ಲಿ ಇಂದಿನ ಶಾಸಕರಾದಂಥ ಎಲ್ ಟಿ ತಿಮ್ಮಪ್ಪ ಹೆಗಡೆ ಅವರ ಮಗ ಆತನು ತಿಮ್ಮಪ್ಪ ಹೆಗಡೆ ಅವನನ್ನು ಚುನಾವಣೆಗೆ ನಿಲ್ಲಿಸಿದ್ದೀನಿ. ಆತ ಯಾವತ್ತೂ ಹೊರಗೆ ಬಂದು ಜಾಸ್ತಿ ಕೆಲಸ ಮಾಡ್ತಿರಲಿಲ್ಲ. ಈಗ ನಾನು ಜವಾಬ್ದಾರಿ ಕೊಟ್ಟ ಮೇಲೆ ಇಡೀ ಶಿವಮೊಗ್ಗ ಜಿಲ್ಲೆಯಲ್ಲಿ ಓಡಾಡಿಕೊಂಡು ಆತ ಒಂದು ಉತ್ತಮವಾದಂಥ ಕೆಲಸ ಮಾಡ್ತಾರೆ. ಇದರಿಂದ ಏನಾಗುತ್ತೆ ಅಂತ ಹೇಳಿದ್ರೆ ಆಯಾ ಜಿಲ್ಲೆ ಭಾಗಗಳಲ್ಲಿ ಬ್ರಾಹ್ಮಣ ಸಮುದಾಯದಲ್ಲಿರ್ತಕ್ಕಂಥ ಯುವಕರು ಮತ್ತು ಪ್ರತಿಭಾನ್ವಿತರು ಒಂದು ನಾಯಕತ್ವದ ಗುಣ ಬೆಳೆಸ್ಕೊತಾರೆ. ಇಲ್ಲಾಂದ್ರೆ ಬರೀ ಬೆಂಗಳೂರಿನ ಭಾಗದಲ್ಲಾಗುತ್ತೆ. ಈ ಒಂದು ಬದಲಾವಣೆಗೆ ನಾನು ನನ್ನ ಬೆನ್ನನ್ನೇ ತಡ್ಕೊತೀನಿ. ಯಾಕೆ ಅಂತ ಹೇಳಿದ್ರೆ ಇವತ್ತಿನ ಯಾರು ಸ್ಪರ್ಧೆ ನಿಂತಿರೋ ಎಲ್ಲರೂ ವಿರೋಧ ಮಾಡಿದ್ರು ಈ ಒಂದು ವ್ಯವಸ್ಥೆಗೆ. ನಾನು ಈ ವ್ಯವಸ್ಥೆ ಮುಂದಿನ ದಿನಗಳಲ್ಲಿ ಇಡೀ ಕರ್ನಾಟಕದ ಮೂಲೆ ಮೂಲೆಗಳಲ್ಲೂ ಸಹ ಜನ ಇರಬೇಕು, ಪ್ರತಿಯೊಂದು ಜಿಲ್ಲೆಯಲ್ಲೂ ಸಹ ಜಿಲ್ಲಾ ಪ್ರತಿನಿಧಿ ಇರಬೇಕು ಅನ್ನೋ ದೃಷ್ಟಿಯಲ್ಲಿ ಈ ವ್ಯವಸ್ಥೆಯನ್ನು ಮಾಡಿದ್ದೀನಿ. ಈ ವ್ಯವಸ್ಥೆ ಮಾಡಿದ ಕಾರಣ ಕೇವಲ 4 ಜಾಗದಲ್ಲಿ ಆಗ್ತಕ್ಕಂಥ ಚುನಾವಣೆ ಇವತ್ತಿನ ದಿನ 21 ಜಾಗದಲ್ಲಿ ಚುನಾವಣೆ ನಡೀತಾ ಇದೆ. ಇದಕ್ಕೂ ಸಹ ಈ ವ್ಯವಸ್ಥೆ ತರೋದಕ್ಕೂ ಸಹ ನಾನೇ ಕಾರಣ. ಇವತ್ತಿನ ದಿನ ನಾನು ಚುನಾವಣೆ ನಿಂತಾಗ ನನ್ನ ವಿರುದ್ಧ 2 ಅಭ್ಯರ್ಥಿಗಳು ನಿಂತಿದ್ದರು. ಒಬ್ಬ ಅಭ್ಯರ್ಥಿ ಚುನಾವಣೆಯಲ್ಲಿ ಸೋತ ನಂತರ ಹಿಂದೆ ಒಂದು ಪ್ರತ್ಯೇಕವಾದಂಥ ಒಂದು ಸಂಸ್ಥೆಯನ್ನು ಮಾಡಿ ಅದಕ್ಕೆ ಸದಸ್ಯರನ್ನಾಗಿ ಮಾಡ್ಕೊಂಡು ಹೊರಟರು. ಅನೇಕ ಕಡೆ ನಾನು ಬ್ರಾಹ್ಮಣ ಸಭೆಗೆ ಬರೋದೇ ಇಲ್ಲ, ನನ್ನದೇ ಆದಂಥ ಸ್ವಂತ ವ್ಯವಸ್ಥೆಯನ್ನು ಮಾಡ್ತೀನಿ ಅಂತ ಅವ್ರ ಸಜ್ಜಾನುಗಳು ಅವ್ರ ಜೊತೆಗೆ ಇದ್ದರು. ಅವ್ರು ಅನೇಕ ಬಾರಿ ಹೇಳ್ಕೊಂಡು ಹೋದ್ರು. ಇನ್ನೊಬ್ಬ ವ್ಯಕ್ತಿ ಏನು ಮಾಡೋದು ಅಂತ ಹೇಳಿದ್ರೆ ನಮ್ಮ ಸಮಾವೇಶದಲ್ಲಾಗಲಿ ಪ್ರತಿಯೊಂದರಲ್ಲೂ ಸಹ ವಿಘ್ನಗಳನ್ನು ತಂದುಕೊಂಡೇ ಮಾಡೋದು. ಉದಾಹರಣೆಗೆ ನಾನು ಹೇಳ್ತೀನಿ, ಶುಕ್ಲ ಯಜುರ್ವೇದಿಗಳನ್ನು ಸಂಘಟನೆ ಮಾಡ್ತಕ್ಕಂಥ ಕೆಲಸ ಮಾಡಿದಂಥ ಮೊದಲನೇ ಅಧ್ಯಕ್ಷ ನಾನು. ಬೇರೆ ಯಾರು ಸಹ ಶುಕ್ಲ ಯಜುರ್ವೇದಿ ಸಮಾವೇಶ ಮಾಡಿರಲಿಲ್ಲ. ಅದು ಏನು ಮಾಡಿದ್ವಿ, ಶೃಂಗೇರಿ ಶಂಕರಮಠದ ಶಾರದಾಂಬ ದೇವಸ್ಥಾನದ ಮುಂದೆ ಮಾಡಿದೆ. ಅಷ್ಟೆಲ್ಲ ಆದರೂ ಸಹ ಕೆಲವು ವ್ಯಕ್ತಿಗಳು ಸಮಾವೇಶದಲ್ಲಿ ನಡಿಬಾರದು ಅಂತ ಹೇಳಿ ಕೋರ್ಟ್ ಆದೇಶವನ್ನು ತಂದರು. ಇವತ್ತಿನ ದಿನ ಯಾರು ಪ್ರತಿಸ್ಪರ್ಧಿಗಳಾಗಿ ನಿಂತಿದ್ದಾರೆ ಅವರಲ್ಲಿ ಕೆಲವರು ಈ ಸಮಾವೇಶ ನಡಿಬಾರದು ಅನ್ನೋ ದೃಷ್ಟಿಯಲ್ಲಿ ಶೃಂಗೇರಿ ಗುರುಗಳಿಗೆ ಪತ್ರವನ್ನು ಬರೆದರು. ಇದನ್ನೆಲ್ಲ ನೋಡಿ ನಾನು ರೋಸ್ ಹೋಗಿ ಈ ರೀತಿಯಾದಂಥ ವ್ಯಕ್ತಿಗಳು ಬಂದರೆ ಆಗಲ್ಲ, ನನ್ನ ಜೊತೆ ಉಪಾಧ್ಯಕ್ಷರಾಗಿ ಕೆಲಸ ಮಾಡಿದಂಥ ಭಾನುಪ್ರಕಾಶ್ ಶರ್ಮಾ ಅವರು ಸಮರ್ಥರಿದ್ದಾರೆ, ಎಲ್ಲ ರೀತಿಯಲ್ಲಿ ಯೋಗ್ಯರಿದ್ದಾರೆ. ನಮ್ಮ ಕಾನೂನಲ್ಲಿ ಒಂದು ಹೇಳಿಕೆ ಇದೆ, ಯಾರನ್ನ ನ್ಯಾಯಮೂರ್ತಿ ಮಾಡಬೇಕು ಅಂತ ಹೇಳಿದ್ರೆ ಒಬ್ಬಾತ ಹೇಳ್ತಾನೆ ಆತ ಉತ್ತಮವಾದಂಥ ವ್ಯಕ್ತಿ ಇದ್ರೆ ಸಾಕು, ಅದರ ಜೊತೆಗೆ ಸ್ವಲ್ಪ ಕಾನೂನಿನ ತಿಳುವಳಿಕೆ ಇದ್ರೆ ಸಾಕು ಅಂತ ಹೇಳ್ತಾನೆ. ಅಂದರೆ ಮುಖ್ಯವಾಗಿ ಯಾವುದೇ ಕೆಲಸ ಮಾಡಬೇಕು ಸದಾಚಾರ ಸನ್ಮಾರ್ಗದಲ್ಲಿರ್ತಕ್ಕಂಥ ವ್ಯಕ್ತಿಗಳಿರಬೇಕು. ಬ್ರಾಹ್ಮಣ ಸಭೆಗೆ ಭೂಷಣ ಯಾರು? ಈ ರೀತಿಯಾದಂಥ ಗಾಯತ್ರಿ ಜಯಂತಿಯನ್ನು ಹೋಲಿಸ್ಕೊಂಡಂಥ ನಮ್ಮ ಭಾನುಪ್ರಕಾಶ್ ಅವರಿಗಿಂತ ಸೂಕ್ತವಾದಂಥ ವ್ಯಕ್ತಿ ಇನ್ನೊಬ್ಬರಿಗೆ ಸಿಗೋದಿಲ್ಲ. ಯಾವ ಅಡ್ಮಿನಿಸ್ಟ್ರೇಟಿವ್ ಕೆಪಾಸಿಟಿ ಏನಿದ್ರೇನು ದೈವ ಕೃಪೆಯಿಂದಲೇ ಹೋದರೆ ಯಾವ ಕೆಲಸನೂ ಸಾಧನೆ ಮಾಡೋದಕ್ಕಾಗೋದಿಲ್ಲ. ನಾವು ಇವತ್ತಿನ ದಿನ ಸಮಾವೇಶವನ್ನು ಮಾಡಬೇಕಾದ್ರೆ ಎಲ್ಲ ಗುರುಗಳ ಆಶೀರ್ವಾದನೇ ಕಾರಣ. ಅತ್ಯಂತ ಸಂತೋಷ ಪಡ್ಕೊಂಡು ಹೋಗಿದ್ದಾರೆ. ಆದರೆ ಈ ನಮ್ಮ ಪ್ರತಿಸ್ಪರ್ಧಿಗಳು ಪ್ರತಿಯೊಂದರಲ್ಲೂ ದೋಷ ಹುಡುಕೋದು, ನಡೆಸಬಾರದು, ಯಶಸ್ವಿ ಆಗಬಾರ್ದು ಅನ್ನೋ ರೀತಿಯಲ್ಲಿ ಯೋಚನೆ ಮಾಡಿದ್ರೆ ಹಾಗೆ ಈ ರೀತಿ ಮಾಡೋದು ಅದೆಲ್ಲ ಯೋಚನೆ ಮಾಡಿ ನಾನು ಯೋಚನೆ ಮಾಡಿದೆ, ನಾನಂತೂ ಈ ಚುನಾವಣೆಯಲ್ಲಿ ನಾನು ಸ್ಪರ್ಧೆ ಮಾಡೋದಿಲ್ಲ. ಆದರೆ ನನ್ನ ಜವಾಬ್ದಾರಿ ಏನು, ಉತ್ತಮವಾದಂಥ ವ್ಯಕ್ತಿಗಳಿಗೆ ಅವಕಾಶ ಮಾಡಿಕೊಟ್ಟು ನಾನು ಹೋಗಬೇಕು. ಏನು ಅರ್ಹತೆ ಇಲ್ಲ ಅಂದರೆ ಏನು ಅರ್ಹತೆ ಅಂತ ಹೇಳಿದ್ರೆ ನಮಗೆ ನಾವೇ ಅರ್ಹತೆ ಇದೆ ಅಂತ ಹೇಳ್ಬಿಡ್ಬೇಕೆ ಅಥವಾ ಎಲ್ಲ ಕಡೆ ಡಂಗೋರ ಹೊಡೆಸ್ಬೇಕೆ? ನಾನು ವೈಯಕ್ತಿಕವಾಗಿ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭೆಗೆ ವೈಯಕ್ತಿಕವಾಗಿ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿದ್ದೀನಿ. ನಾನು ಎಲ್ಲೂ ಹೇಳ್ಕೊಟ್ಟಿಲ್ಲ, ಎಷ್ಟು ಮಾಡಿದ್ದೀನಿ ಅಂತಲೂ ಹೇಳೋದಿಲ್ಲ. ಇವರು ಕೆಲವರು ಕೊಟ್ಟಂಥ 50,000 1 ಲಕ್ಷ ದೊಡ್ಡ ಸಾಧನೆ, ದೊಡ್ಡ ಕೊಡುಗೆ ಅಂತ ಮಾತಾಡ್ಕೊಂಡು ಹೋಗ್ತಾರೆ. ಭಾನುಪ್ರಕಾಶ್ ಅವರು ಅವರ ವೈಯಕ್ತಿಕ ನೆಲೆಯಲ್ಲಿ ಜನರಿಗೆ ಸಹಾಯವನ್ನು ಮಾಡ್ಕೊಂಡು ಹೋಗಿದ್ದಾರೆ. ಎಲ್ಲದಕ್ಕಿಂತ ಅದನ್ನು ಕೆಲವರು ಅಪರಕರ್ಮ ಮಾಡೋರು ಈ ರೀತಿಯಾದಂಥ
ನೋಡಿ, ನಾವೆಲ್ಲರೂ ಸಹ ಒಂದು ದಿನ ಹೋಗೋರೆ, ಯಾರೋ ಇಲ್ಲಿ ಶಾಶ್ವತವಾಗಿ ಮಾಡ್ಕೊಂಡು ಹೋಗಿರಲ್ಲ. ಆ ದೃಷ್ಟಿಯಲ್ಲಿ ನಮ್ಮ ಬ್ರಾಹ್ಮಣರಿಗೆ ಹುಟ್ಟದ ಮೇಲೆ ಮೃತ್ಯುವಿಗೆ ಹೋಗುವುದೇ ನಮ್ಮ ಪಯಣ. ಆ ಮೃತ್ಯುವಿಗೆ ಹೋದಾಗ ಈ ಅಪರಕರ್ಮಕ್ಕೆ ಅತ್ಯಂತ ಹೆಚ್ಚಿನ ಮಹತ್ವ ಇದೆ, ಎಲ್ಲದಕ್ಕಿಂತ ಹೆಚ್ಚಿನ ಮಹತ್ವ. ಆ ದೃಷ್ಟಿಯಲ್ಲಿ ಈ ಅಪರಕರ್ಮ ಮಾಡೋದಂತ ಮೂಗೆಳೆಯೋರು, ಹೀಗೆಳೆಯೋರು ಇದು ಸೂಕ್ತವಾದದ್ದಲ್ಲ. ಎಲ್ಲರಿಗೂ ಒಂದು ಕಾಲ ಬಂದೇ ಬರುತ್ತೆ, ನೀವು ಮಾಡಲೇಬೇಕು, ನಾವು ನಮ್ಮ ಪೂರ್ವಜರಿಗೆ ಮಾಡಲೇಬೇಕು. ಆ ದೃಷ್ಟಿಯಲ್ಲಿ ಅತ್ಯಂತ ಉತ್ತಮವಾದಂಥ ಕೆಲಸ ಮಾಡ್ಕೊಂಡು ಬಂದಿದ್ದಾರೆ ಭಾನುಪ್ರಕಾಶ್ ಶರ್ಮಾ. ಯಾವುದೇ ಒಂದು ಕಪ್ಪು ಚುಕ್ಕೆ ಇಲ್ಲ. ಏನು ರಿಯಲ್ ಎಸ್ಟೇಟ್ ಮಾಡಿಕೊಂಡು ದುಡ್ಡು ಮಾಡಿಕೊಂಡು ಬೇರೆಯವರಿಗೆ ದಾನ ಕೊಟ್ಟಿಲ್ಲ, ಬ್ಯಾಂಕಿನ ಕ್ಷೇತ್ರದಲ್ಲಿ ಆರೋಪಿಯಾಗಿ ಕೆಲಸ ಮಾಡಿಲ್ಲ, ಬ್ಯಾಂಕ್ಗಳನ್ನ ಮುಳುಗಿಸಿಲ್ಲ. ಈ ರೀತಿಯಾದಂಥ ಯಾವುದೇ ಒಂದು ಶುದ್ಧ ಚಾರಿತ್ರ ಇರತಕ್ಕಂಥ ವ್ಯಕ್ತಿಯಾದಂಥ ಭಾನುಪ್ರಕಾಶ್ ಶರ್ಮಾ ಅವರು ಓಟ್ ಕೊಡದಲೆ ಇನ್ಯಾರು ಕೊಡ್ತೀರಾ? ನಾವು ಬ್ರಾಹ್ಮಣರು ಸ್ವಾಭಿಮಾನ ಇರಬೇಕು. ಯಾರೋ ಪಂಚಾಯತ್ ಕೊಟ್ಟು ಅಂತ ಹೇಳ್ಬಿಟ್ಟು ನಾವು ಮತ ಚಲಾಯಿಸಕ್ಕಾಗತ್ತ? ಆ ರೀತಿಯಾದಂಥ ವ್ಯಕ್ತಿಗಳು ತರಬೇಕೆ? ಏನು ಅವಶ್ಯಕತೆ ಇದೆ? ಇದು ಸಾಮಾಜಿಕ ಸೇವೆ ಮಾಡ್ತಕ್ಕಂಥ ಜಾಗ. ಇಲ್ಲಿ ನೀವು ಪಂಚಾಯತ್ ಶಲ್ಯ ಬೆಳ್ಳಿ ಕೊಟ್ಟು ಕೊಟ್ಕೊಂಡು ನೀವು ಮತವನ್ನು ತೆಗೆದುಕೊಂಡು ಹೋದ್ರೆ ಅಂಥದ್ರಿಂದ ಏನಾಗುತ್ತೆ? ಇದು ಯೋಚನೆ ಮಾಡಬೇಕು. ನಾವು ಬ್ರಾಹ್ಮಣರು ಸಮಾಜಕ್ಕೆ ಮಾರ್ಗದರ್ಶನ ಕೊಡಬೇಕು. ಇದೇನು ಬೇರೆ ಸಮುದಾಯದವರ ಸಂಘದ ಚುನಾವಣೆ ಅಲ್ಲ. ಸಾಮಾಜಿಕ ಸೇವೆ ಮಾಡ್ತಕ್ಕಂಥವ್ರಿಗೆ ಈ ರೀತಿಯಾದಂಥ ವರ್ತನೆ ಖಂಡನೀಯ, ಹೌದಲ್ವ? ನಾವು ಬ್ರಾಹ್ಮಣರಾದವ್ರು ಯಾವ ರೀತಿ ಇರಬೇಕು? ಆ ದೃಷ್ಟಿಯಲ್ಲಿ ನಾವು ಆಲೋಚನೆ ಮಾಡಿ ಉತ್ತಮವಾದಂಥ ವ್ಯಕ್ತಿಗಳನ್ನ ಆರಿಸಿದ್ರೆ ಬ್ರಾಹ್ಮಣ ಸಂಘ ಸುರಕ್ಷಿತವಾಗಿರುತ್ತೆ. ನಾನು ಅಧಿಕಾರ ಸ್ಥಾಪನೆ ಮಾಡೋದು ಯಾರೋ? ನಾನು. ಸತ್ಯೇಶ್ ಬೆಳ್ಳೂರು ಅಂತ ಹೇಳಿ ದೊಡ್ಡಂಥ ವಿದ್ವಾಂಸನ ಕರ್ಕೊಂಡ್ಬಂದು ಎಡಿಟರ್ ಆಗಿ ಮಾಡಿರೋದು ಯಾರು? ನಾನೇ ಮಾಡಿದ್ದೆ. ಈ ಇಂಗ್ಲೀಷ್ ಪ್ರಿಂಟ್ ನೋಡಿ, ಇವತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಜನಗಳಿಗೆ ನಾವು ಮಾಡ್ತಕ್ಕಂಥ ಮಾಹಿತಿ ಗೊತ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ಮಾಡಿದ್ವಿ. ಪಾಶ್ಚಾತ್ಯ ದೇಶದಲ್ಲಿರ್ತಕ್ಕಂಥ ಬ್ರಾಹ್ಮಣರನ್ನು ಒಗ್ಗೂಡಿಸಿ ಅವರನ್ನು ತೆಗೆದುಕೊಂಡು ಬಂದು ಚಿಕ್ಕಬಳ್ಳಾಪುರದ ಅತ್ಯಂತ ಕುಗ್ರಾಮದ ಜನಗಳಿಗೂ ಸಹಾಯ ಮಾಡ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ಮಾಡ್ತೀವಿ. ಎಲ್ಲ ಆಲೋಚನೆಗಳಿದೆ. ನೀವು ನಾಗೇಶ್ ಅವರನ್ನ ಗೆಲ್ಲಿಸಿ, ನಮ್ಮ ಭಾನುಪ್ರಕಾಶ್ ಶರ್ಮಾ ಅವರನ್ನು ಗೆಲ್ಲಿಸಿ. ಯುವಕರು ಮುಂದುವರಬೇಕು ಅಂತಾರೆ, ಸಭೆಗಳಲ್ಲಿ ಯುವಕರೇ ಇರಲ್ಲ. ಯುವಕರನ್ನ ಕರ್ಕೊಂಡ್ಬಂದು ನಿಲ್ಲಿಸಿದಾಗ ನೀವೆಲ್ಲರೂ ವಿಪ್ರರು ಅವರಿಗೆ ಬೆಂಬಲ ಕೊಡೋದು ನಿಮ್ಮ ಎಲ್ಲ ಕರ್ತವ್ಯ ಅಂತ ಹೇಳಿ ಮತ್ತೊಮ್ಮೆ ನಿಮ್ಮ ಸಹಕಾರ ಇರಲಿ ಅಂತ ಹೇಳಿ ನಾನು